ನೋಡಿ ಫ್ರೆಂಡ್ಸ್, ಅದು ಹೇಳಿದೆ ಅನಂತ ಮೂಲನ್ನ ಒಂದು ಸಸ್ಯನ ಹೇಳಿದ್ನಲ್ಲ, ಅದು ನೋಡಿ ಇಲ್ಲೈತೆ. ತುಂಬ ರೇರು ಇದು ಸಿಗೋದು. ನೋಡ್ಕೊಳ್ಳಿ, ಇಲ್ಲಿ ಈ ಥರ ಇರುತ್ತೆ ಗಿಡ. ಇದು ನೋಡಿ, ಅದರ ಎಲೆಗಳು ಈ ಥರ ಐತೆ ನೋಡಿ. ಇದನ್ನು ಈ ಬಳ್ಳಿ ಐತಲ್ಲ, ಈ ಬಳ್ಳಿನ ಸ್ವಲ್ಪ ನೆಲ ಎಲ್ಲ ಬಗೆದ್ರೆ ಒಂದು ಚಿಕ್ಕದಾಗಿ ಗೆಣಸು ಥರ ಸಿಗುತ್ತೆ ಇದರದ್ದು ಗೆಂಡೆ. ಆ ಗೆಂಡೆನ ನಾವು ಯೂಸ್ ಮಾಡಬೇಕಾಗುತ್ತೆ. ನೀವು ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು, ಇಲ್ಲ ಹಾಗೆ ಹಸಿದಾದರೂ ಚಟ್ನಿ ಆದರೂ ಮಾಡ್ಕೊಂಡು ತಿನ್ಬೋದು. ನೀವು ಯಾವ ಥರನಾದರೂ ತಿನ್ಬೋದು, ಏನು ತಿಂದರೆ ಬಾಯಿಗೆ ಕಡಿಯೋದೇನಿಲ್ಲ. ನೋಡ್ಕೊಳ್ಳಿ ಅದರ ಎಲೆನ. ಇದು ಎಷ್ಟು ಸುಮಾರು 6ರಿಂದ 7 ಕಾಯಿಲೆಗಳಿಗೆ ಇದು ಯೂಸ್ ಆಗುತ್ತೆ. ತುಂಬ ರೇರು, ಎಲ್ಲ ತಾವು ಸಿಗಲ್ಲ ಇದು. ನೋಡಿ, ಅನಂತಬೇಲ್ ಸಾರಿಕಾ, ಇದು ಸಂಸ್ಕೃತಿ ಹತ್ರ ಸಾರಿಕಾ ಅಂತ, ಅನಂತಬೇಲ್ ಅಂತ ಇದು ಹಿಂದಿಲಿ ಹೇಳ್ತಾರೆ ಇದಕ್ಕೆ. ಮತ್ತು ಕನ್ನಡದಲ್ಲಿ ಇದಕ್ಕೆ ಸೊಗದೆ ಬೇರು ಅಂತ ಹೇಳ್ತಾರೆ. ಇದಕ್ಕೆ ಸೊಗದೆ ಗಿಡ, ಇದನ್ನೇ ಸೊಗದೆ ಗಿಡ, ಇದಕ್ಕೆ ಸೊಗದೆ ಬೇರು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದರದ್ದು ಏನೇನು ಬೆನಿಫಿಟ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ. ಮತ್ತು ಯಾವ ಥರ ಯೂಸ್ ಮಾಡಬೇಕು, ಯಾವ್ಯಾವ ಕಾಯಿಲೆಗಳಿಗೆ ಯೂಸ್ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಅನಂತ ಮೂಲನ ಉಪಯೋಗ ಮಾಡಬೇಕು ಅಂತ ಅಂದರೆ ನೀವು ಜ್ಯೂಸ್ ಆದರೂ ಮಾಡ್ಕೋಬೋದು, ಇಲ್ಲ ಚಟ್ನಿನಾದರೂ ಮಾಡ್ಕೋಬೋದು, ಶರ್ಬತ್ ಥರ ಮಾಡ್ಕೊಂಡಾದ್ರೂ ಕುಡಿಬೋದು. ಈಗ ನಾನು ಲಾಸ್ಟ್ ಮಂತು ಮೈಸೂರಲ್ಲಿ ಹೋಗಿದಾಗ ಮೈಸೂರಲ್ಲಿ 09 RDO ಪಕ್ಕನೂ ಕೂಡ ಒಂದು ಜ್ಯೂಸ್ ಅಂಗಡಿಲ್ಲ ಸಿಕ್ಕಿತ್ತು. ಇದರಿಂದ ಏನಪ್ಪ ಅಂತಂದರೆ ಕೆಲವರಿಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಪಿಂಪಲ್ಸ್ ಜಾಸ್ತಿ ಇರೋರಿಗೆ ಇದನ್ನು ಈ ಜ್ಯೂಸ್ ಕುಡೀರಿ, ಇದು ಪಿಂಪಲ್ಸ್ ಕಡಿಮೆ ಆಗುತ್ತೆ ಮತ್ತು ರಕ್ತನ ಶುದ್ಧಿ ಮಾಡುತ್ತೆ. ನೆಕ್ಸ್ಟು ಇದ್ರದ್ದು ಇನ್ನೊಂದು ಉಪಯೋಗ ಏನಪ್ಪ ಅಂದರೆ ರಕ್ತ ಶುದ್ಧಿ ಮಾಡುತ್ತೆ. ಮತ್ತು ಬಾಡಿ ಯಾರೆಲ್ಲ ವೀಕ್ ಇರ್ತೀರಿ, ಸ್ವಲ್ಪ ಕಮ್ಜೋರಿ ಇರ್ತಲ್ಲ, ಅವ್ರಿಗೆ ಕಮ್ಜೋರಿ ಇಲ್ದಂಗೆ ನೋಡ್ಕೊಳ್ತೆ ಮತ್ತು ಶಕ್ತಿ ಪ್ರದಾನ ಮಾಡುತ್ತೆ ಸೊಗದೆ ಬೇರು. ಪ್ಲಾಂಟ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬೇಕಾದ್ರೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಅಕ್ಕಪಕ್ಕ ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿಬಿಡ್ಬೇಕಾದ್ರದ್ದು ಅನಂತ ಮೂಲತ ತಪ್ಪ ಸೊಗದೆ ಬೇರು ಅಂತ ಇದು ಮಾಡ್ಬೋದು. ಸಂಸ್ಕೃತದಲ್ಲಿ ಅದರ ಸಾರಿಕಾ ಅಂತ ಐತೆ, ಸಾರಿಕಾ ಸಂಸ್ಕೃತದಲ್ಲಿ. ಸೊಗದೆ ಬೇರು ಅಂತ ನಮ್ಮ ಹಳ್ಳಿ ಭಾಷೆಗಳಲ್ಲಿ ಸೊಗದೆ ಬೇರು ಅಂತ ಹೇಳ್ತೀವಿ. ಒಂದು ನಿಮ್ಮ ಸ್ಕಿನ್ನ ಕರೆಕ್ಟಾಗಿ ಇಟ್ಕೋಬೇಕು ಅಂದರೆ ಒಂಥರ ಇದು ಫೇರ್ ಆ್ಯಂಡ್ ಲವ್ಲಿ ಥರನೇ ಕೆಲಸ ಮಾಡ್ತದೆ. ಈಗ ಯಾವ ಥರ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾರೆ ಸ್ಕಿನ್ ಚೆನ್ನಾಗಿ ನೋಡ್ಕೋಬೇಕು ಅಂತ, ಆ ಥರ ಈ ಸೊಗದೆ ಬೇರು ಜ್ಯೂಸ್ ಕುಡಿಯೋದ್ರಿಂದ, ಅದ್ರ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಸ್ಕಿನ್ನು ಒಳ್ಳೆ ಇದಿರುತ್ತೆ, ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟು ನಿಮಗೆ ತಾಕತ್ತು ಬರುತ್ತೆ. ಈ ಚಿಕ್ಕ ಚಿಕ್ಕ ಮೂಲಂಗಿ ಥರ ಇಷ್ಟು ಬೇರನ್ನ ನೀವು ಕಿತ್ತರೆ ಈ ಕಿರುಬೇಳಷ್ಟು ಥರ ಮೂಲಂಗಿ ಥರ ಚಿಕ್ಕ ಚಿಕ್ಕ ಬೇರು ಸಿಗುತ್ತೆ ಅದರಲ್ಲಿ. ಆ ಗೆಡ್ಡೆನ ಯೂಸ್ ಮಾಡಬೇಕು ನೀವು. ಅದು ಎಲೆ ಅಲ್ಲ, ಎಲೆ ಮತ್ತು ಆ ಬಳ್ಳಿನ ಯೂಸ್ ಮಾಡೋದಲ್ಲ, ಅದನ್ನು ಯೂಸ್ ಮಾಡಬೇಕು. ಮತ್ತು ಕೈ ಕಾಲೆಲ್ಲ ಕಜ್ಜಿಗಳಾಗೋದು ಮತ್ತು ಕಡಿತ ಬರೋದು, ಇವರಿಗೆಲ್ಲ ತುಂಬ ಯೂಸ್ಫುಲ್ ಅದು ಸೊಗದೆ ಬೇರು. ನೋಡ್ಕೊಂಡು ನೀವು. ಮತ್ತು ಬಾಡಿಲಿ ಏನಾದ್ರು ಕೈ ಕಾಲು ಏನಾದ್ರು ಊದ್ಕೊಳ್ಳೋಂಥದ್ದಿದ್ರೆ, ಮತ್ತು ಯಾರಿಗೆ ಊಟ ಮಾಡೋಕ್ಕಾಗಲ್ಲ, ಸ್ವಲ್ಪ ಹಸಿವು ಕಡಿಮೆ ಇರುತ್ತೆ, ಅವ್ರಿಗೆ ಹಸಿವನ್ನ ಜಾಸ್ತಿ ಮಾಡುತ್ತೆ ಮತ್ತು ಪಾಚನ ಶಕ್ತಿನ ಸ್ವಲ್ಪ ಸುಧಾರಿಸ್ತದೆ ಇದು. ಅದಕ್ಕೋಸ್ಕರ ಅವ್ರಿಗೆ ಇದನ್ನೆಲ್ಲ ತಿಂದರೆ ತಪ್ಪರಿ ಇದ್ರ ಜ್ಯೂಸ್ ಎಲ್ಲ ಕುಡಿದ್ರೆ ಹಸುವಾಗುತ್ತೆ, ಯೂಸ್ ಮಾಡ್ಬೋದು. ಸ್ಪೆಷಲಿ ಏನಂತಂದರೆ ಒಳ್ಳೆ ಕೆಲಸ ಏನು ಮಾಡ್ತದಪ್ಪ ಅಂದರೆ ರಕ್ತನ ಶುದ್ಧ ಮಾಡೋ ಕೆಲಸನ. ಯಾವ ರೀತಿ ಬೇವಿನ ಎಲೆ ಖಾಲಿ ಹೊಟ್ಟೆಗೆ ತಿಂದರೆ ರಕ್ತನ ಶುದ್ಧ ಮಾಡುತ್ತದೆ, ಅದರ ಡಬಲ್ ಇದು ಸಾರಿಕಾ ಬೇರು. ಅಂದರೆ ನಮ್ಮ ಇದು ಈ ಬಳ್ಳಿದು ಎಂತೇಳಿದ ಹೆಸರು ಸಾರಿಕಾ, ಅನಂತಮೂಲ ಈ ಬಳ್ಳಿದು. ಇದೇನು ಸೊಗದೆ ಬೇರು ಹೇಳೋದು, ಸೊಗದೆ ಬೇರು ಕನ್ನಡದಲ್ಲಿ. ಈ ಬಳ್ಳಿದನ್ನ ಗೆಡ್ಡೆ ಅಂದರೆ ಗೆಣಸು ಥರ ಇರುತ್ತೆ, ಚಿಕ್ಕ ಮೂಲಂಗಿ ಥರ ಇರುತ್ತೆ. ಅದನ್ನು ಕಿತ್ಕೊಂಡು ನೀವು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಟ್ನಿನ ಶರ್ಬತ್ ಥರ ಮಾಡ್ಕೊಂಡು ತಿಂದರೆ ಎಲ್ಲ ಕುಡಿದ್ರೆ ನಿಮಗೆ ಇಷ್ಟು ಬೆನಿಫಿಟ್ ಇರುತ್ತೆ. ಓಕೆ, ಥ್ಯಾಂಕ್ಸ್. ನಿಮಗೇನಾದ್ರು ಇದೇ ಥರ ನಮ್ಮ ಆಯುರ್ವೇದಿಕ್ ಗಿಡಮೂಲಿಕೆಗಳ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮತ್ತು ಲೈಕ್ ಜರೂರು ಮಾಡಿ. ಓಕೆ, ಥ್ಯಾಂಕ್ಸ್, ಬಾಯ್.